ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಉಚಿತ ಬಸ್ ಪ್ರಯಾಣ ಅಂತ ಏನ್ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ತಂದಿದೆ. ಸೊ ಇದಕ್ಕೆ ದುಡ್ಡು ಕೊಟ್ಟು ಓಡಾಡಬೇಕು ಅಂತ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣ ಅಂದ್ರೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಈ ತರದ್ರಲ್ಲೆಲ್ಲ ಓಡಾಡ್ತಾ ಇದೆ ರೂಮರ್ಸ್. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ನೋಡಿ, ಶಕ್ತಿ ಯೋಜನೆ ಅಡಿಯಲ್ಲಿ ಜೂನ್ 11ನೇ ತಾರೀಕು ಜೂನ್ ಮಂತ್ ಬಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಅಂತ ಬಿಟ್ಟು 1 ವರ್ಷ ಆಯ್ತು. ಸೊ 1 ವರ್ಷದಿಂದ ಮಹಿಳೆಯರು ಬರೀ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಬಸ್ ಪ್ರಯಾಣ ಮಾಡ್ಬೋದಾಗಿತ್ತು. ಸೊ ಇವಾಗ ದುಡ್ಡು ಕೊಟ್ಟು ಓಡಾಡಬೇಕು, ಉಚಿತ ಬಸ್ ಪ್ರಯಾಣ ಇಲ್ಲ ಅಂತ ಒಂದಷ್ಟು ರೂಮರ್ಸ್ ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೇರ್ ಮಾಡಿ. ಸಾಮಾನ್ಯ ಜನಗಳಿಗೆ ಅರ್ಥ ಆಗೋ ರೀತಿ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಉಚಿತ ಬಸ್ ಪ್ರಯಾಣ ಅಂತ ಇದೆ, ದುಡ್ಡು ಕೊಟ್ಟು ಓಡಾಡಬೇಕು. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನೋಡಿ, ಹೆಣ್ಮಕ್ಳು ಯಾವುದೇ ದುಡ್ಡು ಕೊಟ್ಟು ಓಡಾಡುವ ಅವಶ್ಯಕತೆ ಇಲ್ಲ. ಅವರಿಗೆ ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ ಫ್ರೀ ಅಂತ ಬಿಟ್ಟಿದ್ದಾರೆ. ಸೊ ಅದು ಹಾಗೆ ಇದೆ. ದುಡ್ಡು ಏನಕ್ಕೆ ಕೊಡ್ಬೇಕು? ಸೊ ಏನಕ್ಕೆ ಆ ರೂಮರ್ಸ್ ಓಡಾಡ್ತಾ ಇದೆ? ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಹೆಣ್ಮಕ್ಳು ಇವಾಗ ಏನ್ ಮಾಡ್ತಾ ಇದ್ದಾರೆ, ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಓಡಾಡ್ತಾ ಇದ್ದೀರಾ. ಸಂತೋಷ, ಓಡಾಡಿ. ಸುಮಾರು ಜನ ಬಸ್ ಚಾರ್ಜ್ಗೂ ಕೂಡ ದುಡ್ಡಿಲ್ದಿರ ಮನೇಲಿ ಇರೋರಿದ್ದಾರೆ. ಸುಮಾರು ಜನ ಕೇಳ್ತಾ ಇದ್ರು. ಕೆಲವ್ರಿಗೆ ಇರೋರಂತವ್ರು ಓಕೆ, ತಪ್ಪು ತಿಳ್ಕೊಂಬೇಡಿ. ಇಲ್ದಿರೋ ಅಂತವ್ರು ಪಾಪ ತುಂಬಾ ಕಷ್ಟ ಪಡ್ತಾ ಇದ್ರು. ಅವರು ಇವಾಗ ಪುಣ್ಯಕ್ಷೇತ್ರಗಳು ಸೊ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರ ಜೊತೆನಲ್ಲಿ ಕ್ಯಾರಿ ಬ್ಯಾಗ್ಗಳನ್ನ 4-5 ಕ್ಯಾರಿ ಬ್ಯಾಗ್ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ, ಕಂಡಕ್ಟರ್ಗೆ ಕಿರಿಕಿರಿ ಆಗ್ತಾ ಇದೆ. ಕ್ಯಾರಿ ಬ್ಯಾಗ್ಗೆ ಅಮೌಂಟ್ ಕೇಳಿದ್ರೆ ಮಹಿಳೆಯರು ಕೊಡ್ತಾ ಇಲ್ಲ. ಉಚಿತ ಬಸ್ ಪ್ರಯಾಣ ಅಂತ ಸರ್ಕಾರದವ್ರು ಬಿಟ್ಟಿದ್ದಾರೆ. ಸೊ ನೀವು ನಮ್ಮ ಹತ್ರ ಏನಕ್ಕೆ ಚಾರ್ಜ್ ಕೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಂಡಕ್ಟರ್ಸ್ ಹತ್ರ ಜಗಳ ಆಡ್ತಾ ಇದ್ದಾರೆ. ಸೊ ಇದನ್ನ ದೂರು ಸಲ್ಲಿಸಿದ್ದಾರೆ. ಸರ್ಕಾರಕ್ಕೆ ದೂರು ಸಲ್ಲಿಸಿದಾಗ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಒಂದು ಹೊಸ ಆದೇಶ ಹೊರಡಿಸಿದೆ. ಏನಪ್ಪಾ ಅಂತ ಅಂದ್ರೆ, ಮಹಿಳೆಯರು ಅವ್ರ ಜೊತೆಗೆ 30 kgಗಿನ್ನ ಕ್ಯಾರಿ ಬ್ಯಾಗ್ ಜಾಸ್ತಿ ಮಾಡಿದ್ರೆ, ಅಂದ್ರೆ ಏನ್ ನೀವು ಲಗೇಜ್ ಇಟ್ಕೊಂಡಿರ್ತೀರಾ ಅದು ಮಿನಿಮಮ್ 30 kg ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ನೀವು ತಗೊಂಡೋದ್ರೆ ಕ್ಯಾರಿ ಬ್ಯಾಗ್ ನ ಖಂಡಿತ ನೀವು ಅದಕ್ಕೆ ಚಾರ್ಜ್ ಮಾಡಬೇಕಾಗತ್ತೆ. ಅದು ಕಡಿಮೆ ಅಮೌಂಟ್ ಅಲ್ಲ. ಕಂಡಕ್ಟರ್ ಎಷ್ಟು ಹೇಳ್ತಾರೆ ಅಷ್ಟು, ಮಿನಿಮಮ್ 300, 400, 500 ಇಷ್ಟು ಹೇಳ್ತಾರೆ. ಸೊ ಅದನ್ನ ನೀವು ಕಟ್ಲೇಬೇಕು. ಸೊ ಇದು ಎಲ್ರಿಗೂ ಗೊತ್ತಿರ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಏನಕ್ಕೆ ಅಂತ ಅಂದ್ರೆ, ಸೊ ಹೀಗಾದ್ರೂ ಕ್ಯಾರಿ ಬ್ಯಾಗ್ ಅವಾಯ್ಡ್ ಆಗ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ಉಚಿತ ಬಸ್ ಪ್ರಯಾಣ ಬಿಟ್ಟ ಮೇಲೆ ವಯಸ್ಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ಮೊದ್ಲೆಲ್ಲ ಸ್ವಲ್ಪ ಖಾಲಿ ಇರ್ತಿತ್ತು ಬಸ್ ಎಲ್ಲಾ ಕಡೆ ಎಲ್ಲ, ಕೆಲವೊಂದ್ ಕಡೆ. ಈಗಲ್ಲ, ಎಲ್ಲಾ ಕಡೆ ರಶ್ ಇರುತ್ತೆ. ಬಸ್ ತುಂಬಾ ರಶ್ ಇರುತ್ತೆ. ನಾವು ಲೈವ್ ಅಲ್ಲೇ ನೋಡ್ತೀವಿ, ತುಂಬಾ ರಶ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆ ರಶ್ ಅಲ್ಲಿ ಕ್ಯಾರಿ ಬ್ಯಾಗ್ಗಳನ್ನ ಕ್ಯಾರಿ ಮಾಡ್ತಾರೆ. ಸೊ ಅವಾಗ ವಿದ್ಯಾರ್ಥಿಗಳಿಗೆಲ್ಲ ಕಿರಿಕಿರಿ ಆಗ್ತಾ ಇದೆ, ಕಂಡಕ್ಟರ್ಸ್ಗೆ ಕಿರಿಕಿರಿ ಆಗ್ತಿದೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. 30 kgಗಿನ ಹೆಚ್ಚಿನ ತೂಕ ಇರುವಂತಹ ಬ್ಯಾಗ್ ತಂದ್ರೆ, 4-5 ಬ್ಯಾಗ್ಗಳಿದ್ರೆ ಖಂಡಿತ ನೀವು ಅದಕ್ಕೆ ಒಂದು ಬ್ಯಾಗ್ಗೆ ಇಷ್ಟು ಅಂತ ನೀವು ಪೇ ಮಾಡ್ಬೇಕು. ಕಡಿಮೆ ಅಮೌಂಟ್ ಅಂತೂ ಅಲ್ಲ. ಈಗ ನಾವ್ ಎಲ್ಲಾದ್ರೂ ಹೊರಡ್ತೀವಿ ಅಂತ ಅಂದ್ರೆ, ನಮಗೆ ಒಂದು ದೂರ ಹೊರಡ್ತಾ ಇದೀವಿ ಅಂದ್ರೆ 100-150 ರೂಪಾಯಿಂದ ಬಸ್ ಚಾರ್ಜ್ ಇದ್ರೆ, ಆ ಕ್ಯಾರಿ ಬ್ಯಾಗ್ಗೆ ನೀವು 300, 400, 500 ಈ ರೀತಿ ಕೊಡ್ಬೇಕು. ಸೊ ಖಂಡಿತ ಇದು ಗೊತ್ತಿರ್ಲಿ ಎಲ್ರಿಗೂ. ಕ್ಯಾರಿ ಬ್ಯಾಗ್ಗಳೆಲ್ಲ ಯಾರೆಲ್ಲ ಎತ್ಕೊಂಡು ಹೋಗ್ಬೇಕು, 4-5 ಬ್ಯಾಗ್ ಅಂತ ಇರೋರು, ಸೊ ಈಗಿಂದನೇ ಅವಾಯ್ಡ್ ಮಾಡಿ. ನಿಮಗೆ ಉಚಿತ ಕೊಟ್ರೆ ನಿಮ್ಮ ಬ್ಯಾಗ್ಗಳಿಗೆ ಖಂಡಿತ ಉಚಿತ ಕೊಡಲ್ಲ. ಒಂದು ಬ್ಯಾಗ್ ಮಿನಿಮಮ್ 30 kg ಇರುವಂತಹ ಒಂದು ಬ್ಯಾಗ್ ಕ್ಯಾರಿ ಮಾಡ್ಬೋದು. ಅದರ್ವೈಸ್ ಅದ್ರ ಮೇಲೆ ನೀವು ಕ್ಯಾರಿ ಮಾಡ್ಲಿಕ್ಕಾಗಲ್ಲ. ಮಾಡಿದ್ರೆ ಅಮೌಂಟ್ ಅಂತೂ ಪೇ ಮಾಡ್ಲೇಬೇಕು. ಸೊ ಇದು ಒಂದು ಆದ್ರೆ, ಸೊ ಇನ್ನೊಂದು ಪಿಂಕ್ ಕಲರ್ ಟಿಕೆಟ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಅಮೌಂಟ್ ಕೊಡ್ಬೇಕು ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಏನಕ್ಕೆ ಪಿಂಕ್ ಕಲರ್ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ಕೆಲವು ಕಡೆ ಮಿಷಿನ್ಸ್ ಅಂದ್ರೆ ಕಂಡಕ್ಟರ್ ಏನ್ ಟಿಕೆಟ್ ಹರಿದು ಕೊಡ್ತಾರೆ ಮಷಿನ್. ಸೊ ಆ ಮಷಿನ್ ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆ ಪ್ರಾಬ್ಲಮ್ ಆದಾಗ, ಮಷಿನ್ ಅಲ್ಲಿ ಪ್ರಾಬ್ಲಮ್ ಆದಾಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಸಾರಿಗೆ ಇಲಾಖೆಯಿಂದ ಪಿಂಕ್ ಕಲರ್ ಟಿಕೆಟ್ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇದು ಬರೀ ಉಚಿತವಾಗಿ ಪ್ರಯಾಣ ಮಾಡೋರಿಗಂತ ಮಾತ್ರ ಕೊಡೋದು ಪಿಂಕ್ ಕಲರ್. ಉಚಿತವಾಗಿ ಯಾರು ಪ್ರಯಾಣ ಮಾಡ್ತಾರೆ ಅಂಥವ್ರಿಗೆ ಮಾತ್ರ, ದುಡ್ಡು ಕೊಟ್ಟು ಓಡಾಡೋರಿಗೆ ಈ ಪಿಂಕ್ ಕಲರ್ ಟಿಕೆಟ್ ಕೊಡಲ್ಲ. ಸೊ ಆ ಪಿಂಕ್ ಕಲರ್ ಟಿಕೆಟ್ ಏನಿದೆ, ಸೊ ಅದರ ಮೇಲೆ ಕಂಡಕ್ಟರ್ ಎಲ್ಲಿಗೆ ಹೋಗ್ತಿದ್ದಾರೆ ಅದನ್ನೆಲ್ಲ ಬರ್ದು ಆ ಟಿಕೆಟ್ ನ ಇಶ್ಯೂ ಮಾಡಬೇಕು. ಯಾವಾಗ ಮಷಿನ್ ಅಲ್ಲಿ ಪ್ರಾಬ್ಲಮ್ ಆದಾಗ ಮಾತ್ರ. ಅದರ್ವೈಸ್ ನಿಮ್ಗೆ ವೈಟ್ ಕಲರ್ ಟಿಕೆಟ್ ಇರುತ್ತೆ. ಸೊ ಇದು ಇವತ್ತಿನ ಟಾಪಿಕ್. ಸಾದಾ ಹೇಳಿದೀನಿ, ಯಾವುದೇ ಸುತ್ತಿ ಬಳಸಿ ಹೇಳಿಲ್ಲ, ಯಾವುದೇ ರೂಮರ್ಸ್ ಹರಿಸಿಲ್ಲ. ಏನಿದೆ ಅದನ್ನ ನಾನು ಹೇಳ್ತೀನಿ. ಏನೇನೋ ಹೇಳಿ ಕನ್ಫ್ಯೂಸ್ ಅಂತೂ ಮಾಡಲ್ಲ.
ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದ್ ಕೊಡಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಎಂಟ್ರಿ ಆಗಿರೋರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.